ಮುದ್ದು ಸೊಸೆ ಇವತ್ತಿನ ಸೀರಿಯಲ್ ನೋಡ್ಕೊಂಬರೋಣ. ಮುದ್ದು ಸೊಸೆ ಇವತ್ತಿನ ಸೀರಿಯಲ್ ಟೈಮ್ ಒಳಗೆ ಅಜ್ಜ ಇರ್ತಾರಲ್ಲ, ಚಿಕ್ಕೇಗೌಡ, ಅವ್ರೇನು ಮಾಡ್ತಾರೆ, ಊಟ ತೊಗೊಂಡು ಪಾರ್ಸಲ್ ವಿದ್ಯಾಗೆ ದುಡ್ಡು ಕೊಡೋಕೆ ಹೋಗ್ತಾರೆ. ಅವಾಗಿದ್ದು ರತ್ನ ಇದ್ದು, ಬೇಡ ನಮ್ಮ ಬೀಗರು ಮನೆಯವರಿಗೆ ಊಟ ಕೊಟ್ಟು ನಾವೇ ದುಡ್ಡು ಇಸ್ಕೊಳೋದ ಬೇಡ ಅಂತ ವಿದ್ಯೆ ಹೇಳ್ತೇವೆ. ರತ್ನ ಹೇಳ್ತಾರೆ, ಕೊಡೋಕ್ಕಾಯ್ತಾ, ನಿಮ್ಮ ಮಟ್ಟಿನಾಗ ಮಾಡಿದಾಗ ಸರಿ ಅದ, ನೀ ಇಲ್ಲಿ ಮಾಡಿರೋದು ಮುಯ್ಯಿ ಊಟ ಅಂದ ಮ್ಯಾಕೆ ನಾವು ಊಟಕ್ಕೆ ತೊಗೊಂಡ್ಮೇಲೆ ನಾವು ಕೊಡಬೇಕಲ್ವಾ, ತಾತ ನಾವು ದುಡ್ಡು ತೊಗೋಬೇಕಲ್ವಾ ಅಂಥೇಳಿ ದುಡ್ಡು ದುಡ್ಡೆಲ್ಲ ಇಸ್ಕೊಂಡು ಅದರಲ್ಲಿ ದುಡ್ಡೆಲ್ಲ ಎಣಿಸ್ಕೊಂಡು ಒಳಗಡೆ ಅದೇ ಎಷ್ಟಿರುತ್ತೆ ಅಮೌಂಟ್ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಬಟ್ ಸ್ವಲ್ಪ ಅಮೌಂಟ್ ತೊಗೊಂಡು ಸ್ವಲ್ಪ ಅಮೌಂಟು ವಾಪಸ್ ಕೊಟ್ಬಿಡ್ತಾಳೆ. 500 ರೂಪಾಯಿ ನೋಟೆಲ್ಲ ವಾಪಸ್ ಕೊಡ್ತಾ, ಅದು ಅಮೌಂಟ್ ಒಂದು ಸಣ್ಣ ಅಮೌಂಟ್ ತೊಗೊಂಡದು ಎಷ್ಟಂತ ಗೊತ್ತಾಗಲ್ಲ. ಅಲ್ಲ ಕಣವ, ನೀನು ಮಾಡ್ತಾ ಇರೋದು ತಾತ ನಿಮಗೆ ಬೇಸರ ಆಗ್ಬಾರ್ದು ಅನ್ನೋಕೆ ದುಡ್ಡು ತೊಗೊಂಡಿದ್ದೀನಲ್ಲ ಅಂತ ಹೇಳಿ, ಈಗ ನೀವು ಕೂಡ ಬೇಸರ ಮಾಡಬೇಡ್ರಿ ಅಂತ, ಎಲ್ಲೂ ನಿನ್ನ ಸ್ವಾಭಿಮಾನ ಬಿಟ್ಕೊಡ್ಲಿಲ್ಲಲ್ಲ ಅಂತ ಅಜ್ಜ ಹೇಳ್ತಾರೆ. ಅದ್ಯಾವರು ನಿನಗೆ ಒಳ್ಳೇದು ಮಾಡ್ಲವ ಅಂಥೇಳಿ ಆ ಅಜ್ಜ ಕ್ಯಾರಿಯರೆಲ್ಲ ತೊಗೊಂಡು ಅಲ್ಲಿದ್ದ ಹೋಗ್ಬಿಡ್ತಾರೆ. ಇಲ್ಲಿದ್ದ ಸರಿ ಕಣವ, ನಾ ಇನ್ನೂ ಬರ್ತೀನಿ ಅಂತ ಇಲ್ಲಿ ಅವರು ಶಿವರಾಮೇಗೌಡ ಮತ್ತು ಅವ್ರ ತಮ್ಮ ಅವರೆಲ್ಲ ಇಲ್ಲಿ ನಿಂತಿರ್ತಾರೆ. ಅವ್ರು ಮಾಧವಿ ಅನ್ನೋರು ಬಂದು ಊಟಕ್ಕೆ ಬನ್ನಿ ಅಂತ ಕರೀತಾರೆ. ಎಷ್ಟು ಬಿರಿಯಾನಿ ಅಡುಗೆ ಮಾಡಿಬಿಟ್ಟೇನವ ಅಂತ ಶಿವರಾಮೇಗೌಡಗೆ ಪಕ್ಕದ ಮನೆಯವ್ರ ಸಹಾಯ ತೊಗೊಂಡು ಮಾಡಿಬಿಟ್ಟೆ ಅಣ್ಣ ಅಂತೆಲ್ಲ ಹೇಳ್ತಾಳೆ. ಅದು ಸರಿ ಬಿಡವ, ಹೊಟ್ಟೆ ಹಸಿತೈತಿ, ಊಟ ಮಾಡೋಣ ನಡಿ ಅಂತೆಲ್ಲ ಹೇಳ್ತಾರೆ. ಊಟಕ್ಕೆ ಕೂಡ್ತಾರೆ. ಹೊಟ್ಟೆ ತುಂಬ ಹಸು, ಸರಿ, ಚಿಕ್ಕಪ್ಪ ಎಲ್ಲಿ ಕಾಣವಲ್ಲಲ್ಲ ಅಂತ ಬಂದೆ ಕಂಡ್ಲ ಶಿವರಾಮ ಅಂಥೇಳಿ ಅಜ್ಜ ಬಾಳೆ ಎಲೆ ಬಾಳೆ ಎಲೆ ಮಗಳ ಕೈಯಾಗ ಕೊಟ್ಟು ಬಾಲ ಶಿವರಾಮ ಅಂಥೇಳಿ ಊಟಕ್ಕೆ ಕೂಡ್ತಾರೆ. ಏನವ ಮಾದೇವಿ, ನೀನು ಮಾಡಿರಡಿ ಹಿಂಗೆ ಗಮ್ಗುಡ್ತೈತಲ್ಲ ಅಂತ ಅವರನ್ನ ತಮಾಷೆ ಮಾಡ್ತಾನೆ. ಆವಾಗ ಎಲ್ಲರೂ ಊಟ ಇಷ್ಟಪಟ್ಟು ತಿಂತಾರೆ. ಭದ್ರಾನು ಊಟ ಮಾಡ್ತಿರ್ತಾನೆ, ಗೋವಿಂದನು, ಅಜ್ಜ ಮತ್ತು ಎಲ್ಲರೂ ಊಟಕ್ಕೆ ಕುಂತಿರ್ತಾರೆ. ಇವ್ರಿಗೆ 4 ಜನ ಗಂಡ್ಮಕ್ಳು. ಭದ್ರಾಗ ಅದೇ ಡೌಟ್ ಬರುತ್ತೆ, ಅದು ಇವ್ರ ಅಡುಗೆನೇ ಅಂಥೇಳಿ. ಆದ್ರೂ ಏನು ಹೇಳಲ್ಲ ಅವನು. ಶಿವರಾಮಗೌಡ ಅಡುಗೆ ಶಾನೆ ರುಚಿಯಾಗಿದೆ ಕಣವ ಅಂತೆಲ್ಲ ಹೇಳ್ತಾನೆ. ಮಾದೇವಿ ಈಟ್ ಬಿರ್ನಿ ಅಡುಗೆ ರುಚಿಯಾಗಿ ಮಾಡಿದಿ ಕಣವ ಅಂತ ಗೋವಿಂದಗೌಡ ಹೇಳ್ತಾನೆ. ನೆಕ್ಸ್ಟ್ ಅಜ್ಜ ಸುಮ್ಮನೆ ಇದೆ, ಏನು ಹೇಳಲ್ಲ. ಗೋವಿಂದ, ನಾವಿವತ್ತು ಭಾಳ ಊಟ ತಿನ್ನೋಣ ಅಂತ ಬಂದ್ವಿ, ಆದರೆ ದೇವ್ರು ನೋಡು ಹೆಂಗೆ ಮಾಡಿಬಿಟ್ಟನ, ಸಿಹಿ ಊಟ ತಿನ್ನಂಗೆ ಮಾಡ್ಬಿಟ್ಟಾನ ಅಂತ ಹೇಳ್ತಾನೆ. ಅವರನ್ನು ತಮ್ಮನ್ನಾಗ್ತಾನೆ ಇದ್ದ. ಮಾದೇವಕ್ಕ, ಈ ಅಡುಗೆಯಲ್ಲಿ ನೀವೇ ಮಾಡಿರೋದಾ ಅಂತ ಕೇಳ್ತಾನೆ. ಸ್ವಲ್ಪ ಪ್ಯಾನಿಕ್ ಆಗ್ತಾರೆ ಮಾದೇವಿ ಅವರು, ಆದರೂ ಏನು ಹೇಳಲ್ಲ ಅವನು. ನನಗೆ ನಿನ್ನೆ ಕೇಳ್ತಾ ಇರೋದು ಅಂತೆ. ಭದ್ರಾ, ಯಾಕಪ್ಪ ಹಿಂಗೆ ಕೇಳ್ತೆ ಅಂತ. ಏನು ಮಾದೇವಕ್ಕ, ಈ ಊಟ ಮಾಡ್ತಾಯಿದ್ರೆ ಏಟೋಕಿತ ಈ ಕೈ ರುಚಿ ತಿಂದೀನಿ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಆವಾಗ ಏನು ಹೇಳಲ್ಲ, ಅಜ್ಜನೂ ಸುಮ್ಮನೆ ಇರ್ತಾರೆ. ಹಂಗೆ ನೋಡಿದ್ರೆ ನಮ್ಮ ಸಂಬಂಧಿಕರಿಗೆಲ್ಲ ಒಂದೇ ಕೈ ರುಚಿ ಬಂದುಬಿಟ್ಟಿದೆ ಅಂತೆಲ್ಲ ಹೇಳ್ತಾನೆ. ನಮ್ಮ ಸಂಬಂಧಿಕರುಗಳೆಲ್ಲ ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳಾಗಿದ್ದಾರೆ ಅಂತೆಲ್ಲ ಫನ್ ಮಾಡ್ಕೊತ ಊಟ ಮಾಡ್ತಾನೆ ಇರ್ತಾರೆ ಎಲ್ಲರೂ. ಈಗ ಇಲ್ಲಿ ಇನ್ನೊಂದು ಕಡೆ ಇವರಿಗೆ ಅವ್ರು ಇಲ್ಲಲ್ಲ ಅನ್ನೋದೊಂದು ಡೌಟ್ ಇರ್ತೈತಿ ಈಶ್ವರಿಗೂ ಮತ್ತು ಈಶ್ವರಿ ಮಗಳಿಗೂ. ಅಲ್ಲಿಗೂ ಕೇಳೇ ಬಿಡ್ತಾರೆ ಶಿವರಾಮೇಗೌಡ. ಸರಿ ಅವ್ವ ಮೋನ ಚೌಪ ಅಷ್ಟೊತ್ತಿಂದ ಕಾಣಿಸ್ತಾ ಇಲ್ಲಲ್ಲ, ಎಲ್ಲಿಗೆ ಹೋದ್ರು ಅಂತ ಹೇಳಿದಾಗ ಇವರು ಈಶ್ವರಿ ಇದು ಹೇಳ್ತಾ, ಈಶ್ವರಿ ಅಂತ ಇಲ್ಲ ಬಾವ, ನನಗೇನು ಹೇಳಿಲ್ಲ, ಎಲ್ಲಿ ಹೋದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆವಾಗಲೇ ನಾನು ಹೇಳೋಣ ಅಂದ್ಕೊಂಡೆ ಶಿವರಾಮ ಊರೊಳಗೆ ಮಾರಿ ಗುಡಿ ಹೋಗ್ಬಟ್ನೆ ಅಂತ ಹೇಳಿ, ಇನ್ನೇನು ಬರ್ತಾ ಇರಬೇಕು ಅಂತ ಹೇಳ್ದ. ಆವಾಗ ಸುಮ್ಮನೆ ಸರಿ ಹೌದೇ, ಸರಿ ಹೋಗಿಟ್ಟು ಬರಲಿ ಬಿಡು ಅಂತ ಶಿವರಾಮೇಗೌಡ ಹೇಳ್ತಾನೆ. ಏನೇ ಹೇಳೋ ಮಾದೇವಕ್ಕ, ಅಡುಗೆ ಮಾತ್ರ ಬೋಸ್ ಅಂದಾಗಿದೆ ಅಂತ ಭದ್ರ ಹೇಳ್ತಾನೆ. ಮಾದೇವಕ್ಕ ಖುಷಿ ಪಡ್ತಾಳೆ. ನಾನು ಜಾಸ್ತಿನೇ ಊಟ ಮಾಡ್ತೀನಿ ಅಂತ ಹೇಳ್ತೇನೆ. ನಾಚ್ಕೋಬೇಡ, ನಿನಗೆ ಎಷ್ಟು ಬೇಕೋ ಅಷ್ಟು ಮಾಡೋದು ದಿಟ್ಟವಾಗ್ಲು. ಇಂಥ ಅಡುಗೆ ಮಾಡಿ ಚಿನ್ನದ ಬಳೆಯನ್ನು ತೊಡಸು ಏನಂತೀಯಪ್ಪ ಅಂತ ಭದ್ರದ. ಆವಾಗ ಶಿವರಾಮೇಗೌಡ ಹಾಕ್ಸನ ಬಿಡು ಮಗ ಅಂತೆಲ್ಲ ಹೇಳಿದೆ. ಈ ಕಡೆಯಿಂದ ಅಜ್ಜಿನೂ ಮತ್ತು ಚಂಪಾ ಹಾಗೂ ಮೋನ 3 ಜನ ನಡ್ಕೊತ ಬರ್ತಿರ್ತಾರೆ. ನೀನು ಚಿನ್ನದ ಬಳೆ ಹಾಕ್ಬೇಕಂತ ನಿನ್ನ ವಿದ್ಯಾಗೆ ಹಾಕಬೇಕಂತ ಆ ಅಕ್ಕ ಹೇಳ್ತಾಳೆ, ಮಾದೇವಿ ಅಕ್ಕ.
ಊಟ ಅಲ್ಲಿದ್ದ ಒಂದು ಅಜ್ಜಿನೂ ಮತ್ತು ಅವ್ರ ಹೆಸರು ಏನಾಯ್ತಲ್ಲ ಮೋನ ಮತ್ತು ಚಂಪಾ 3 ಜನ ನಡ್ಕೊತ ಬರ್ತಿರ್ತಾರೆ. 3 ಜನ ಬರ್ತಿರ್ಬೇಕಾದ್ರೆ ಅಜ್ಜಿ ತಡೀರಿ, ನಿಂತ್ಕೊಳ್ರಿ ಅಂಥೇಳಿ ಅಜ್ಜಿ ಗದರಿಸ್ತಾರೆ. ಯಾಕತ್ತೆ ನೋಡಿಬಿಟ್ರಿ ಅಂತ. ಅಲ್ಲ ಕಣ್ರಿ, ನಾವು ಹಿಂಗೆ 3 ಜನ ಒಟ್ಟಿಗೆ ಹೋಗ್ಬಿಟ್ರೆ ಅವ್ರಿಗೆ ಅನುಮಾನ ಬರೋಕ್ಕಿಲ್ವೇ ಅಂತ ಅಜ್ಜಿ ಕೇಳ್ತಾಳೆ. ಅಜ್ಜಿ ಕೇಳಿದಾಗ ಅವರುಗಳು ಹೌದಲ್ಲ ಅಂತೇಳಿ ಹೌದಲ್ಲ ಅಂತ ಹೇಳ್ತಾರೆ. ಈ ಕಡೆ ಇಲ್ಲಿ ಊಟ ಆಗಿರುತ್ತೆ. ಇದು ಭದ್ರನು ಮತ್ತು ಅವ್ರ ತಂದೆ ಹೊರಗಡೆ ಬಂದು ನಿಂತಿರ್ತಾರೆ. ನಿಂತ್ಕೊಳ್ರಿ ಅಂತ ಅಜ್ಜಿ ಹೇಳಿರ್ತಾರಲ್ಲ, ಯಾರಾದರೂ ನೋಡಿಬಿಟ್ರಾ ಅಂತಂದರೆ, ಅಲ್ಲ ಕಣ್ರಿ 3 ಜನ ಒಟ್ಟಿಗೆ ಹೋಗ್ಬಿಟ್ರೆ ಅವ್ರಿಗೆ ಅನುಮಾನ ಬರೋಕ್ಕಿಲ್ವಾ ಅಂತ ಹೇಳ್ತಾರೆ. ಈ ಕಡೆ ಇದ್ದ ಭದ್ರ ಎಲ್ಲೇ ಹೊರಗಡೆ ಹೋಗ್ತೀನಿ ಅಂತ ಅವ್ರ ತಂದೆ ಶಿವರಾಮಗೆ ಹೇಳ್ತಿರ್ತಾನೆ. ಹೋಗೋ ದಾರಿಯಲ್ಲಿ ಹೋದ್ರಾಯ್ತು, ಮತ್ತೆ ಹೋಗಿ ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡ್ತೀಯಾ ಅನ್ನೋದು ಲೆಕ್ಕದಲ್ಲಿ ಹೇಳ್ತಾರೆ. ಸರಿ ಬಿಡು, ಬೇರೆ ಬೇರೆ ಯಾರಿಗೂ ಹೇಳೋದು ಬೇಡ, ನಾವು ಊಟಕ್ಕೆ ಹೋಗಿದ್ವಂತ ಯಾರಿಗೂ ಬಾಯಿ ಬಿಡಬೇಡ್ರಿ ಅಂತ ಹೇಳಿ, ಸರಿ ಅಮ್ಮಮ್ಮ ಅಂಥೇಳಿ ಬೇರೆ ಬೇರೆ ದಾರಿಯಿಂದ ಹೋಗೋ ನಡಿಂದ ಬೇರೆ ಬೇರೆ ದಾರಿಯಿಂದ ಹೋಗಿ ಇಲ್ಲಿ ಅಜ್ಜಿ ಎಲ್ಲ ಸೆರಗು ಹಾಕೊಂಡು ಬರ್ತಾ ಇಲ್ಲಿ ಡಿಕ್ಕಿ ಹೊಡೆದು ಬಿಡ್ತಾಳ. ಅಜ್ಜಿ ಬಂದು ಡಿಕ್ಕಿ ಹೊಡೆದು ಬಿಡ್ತಾಳ ಭದ್ರಾಗೆ. ಆ ಭದ್ರ ಯಾರು ಅಂತ ನೋಡಿದ್ರೆ ಅಜ್ಜಿ ಸೆರಗೆಲ್ಲ ಹಾಕ್ಕೊಂಡಿರ್ತಾರೆ ತಲೆ ಮೇಲೆ. ಅಯ್ಯೋ ಮೊಮ್ಮಗನೇ ಅಂತ ಕೇಳ್ತಾಳೆ ಅಜ್ಜಿ. ಮೊಮ್ಮಗನೇ ಅಂತಾಳೆ ಅಜ್ಜಿ. ನೀನೇನಿಲ್ಲ ಅಂತ ಕೇಳ್ತಾ, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಈಡವೆಲ್ಲ ಬೇಡ ಮುದುಕಿನಂತಾಗ ದಿಟ ಎಲ್ಲೋಗಿ ಬರ್ತೀಯ ಅಂತ. ಏನಿಲ್ಲ, ಯಾರಿಂದ ಆಚೆಯಿಂದ ಬರೋರನ್ನ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಾರೆ ಅಂತ ಹೇಳ್ತಾನೆ. ಕಾಗೆ ಮುದುಕಿ, ಹಟ್ಟಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಕೇಳಬಾರ್ದು ಅಂತ ಕೇಳೋದು ಅಪಶಕನ ಅಂತ ಚೆನ್ನಾಗಿ ಗೊತ್ತು. ಆದರೆ ಹಟ್ಟಿಯಿಂದ ಹೋಗಿ ಹಟ್ಟಿಗೆ ಬಂದಿರೋನ ಕೇಳಬಾರ್ದು ಅಂತ ಏನು ಅಪಶಕನ, ದಿಟ ಹೇಳಿ ಎಲ್ಲಿ ಹೋಗಿದ್ದೆ ನೀನು ಅಂತಂದು. ಅಜ್ಜಿ ಮತ್ತೆ ಫ್ಯಾನಿಗೆ ಹಾಕ್ತಾಳೆ, ಎಲ್ಲೋ ಪರವಾಗಿಲ್ಲ, ನನ್ನ ಮೊಮ್ಮಗ ಎಲ್ಲ ತಿಳ್ಕೊಂಡು ಬುದ್ಧಿವಂತ ಆಗ್ಬಿಟ್ಟಾನ ಅಂತ ಅಜ್ಜಿ ಹೇಳ್ತಿರ್ತಾಳೆ. ಸರಿ ಈಗ ನೀನು ಎಲ್ಲಿಗೆ ಹೊಂಟಿದ್ದೆ ಅದನ್ನು ನಾನು ಕೇಳೋಕ್ಕಿಲ್ಲ, ಹೋಗ್ಬಿಟ್ಟು ಬಾ ಮೊಮ್ಮಗನೇ, ಮಾತಲ್ಲಿ ಮಾಡ್ಬಿಟ್ಟು ತಪ್ಪಿಸ್ಕೊಳಕ್ಕೆ ಹೋಗ್ಬೇಡ, ನೀನು ಎಲ್ಲಿ ಹೋಗಿದ್ದು ಕೇಳಿರೋ ಪ್ರಶ್ನೆಗೆ ಜವಾಬ್ ಕೊಟ್ಟೋಗು. ನಾನು ಎಲ್ಲಿಗೆ ಹೋಗಲ್ಲ, ಗುಡಿಗೆ ಹೋಗಿ ಬರ್ತಾಯಿದ್ದೀನಿ ಅಂತ ಅಜ್ಜಿ ಹೇಳ್ತಲ್ಲ. ಗುಡಿಗೆ ಹೋಗಿ ಅಲ್ಲ ಅಮ್ಮಮ್ಮ, ಗುಡಿಗೆ ಹೋಗಿ ಬರ್ತಾನೆ ಅಂತೀಯ, ಹಣೆಯಲ್ಲಿ ವಿಭೂತಿ ಇಲ್ಲ, ಕೈಯಲ್ಲಿ ವಿಭೂತಿ ಇಲ್ಲ ಅಂತ, ಸೆರಗು ಹೊತ್ಕೊಂಡು ಕಳ್ಳಿ ಬಂದಂಗೆ ಬರ್ತೀಯಲ್ಲ ಅಂತ, ಏನು ಸಮಾಚಾರ ಅಂತ ಕೇಳ್ತಾನೆ. ಆವಾಗ ಅಜ್ಜಿ ಇದು ಸೆರಗೆಲ್ಲ ತೆಗೆದು, ಈ ಬಿಸಿಲಿಗೆ ತಲೆ ಸುಡುತ್ತೆ ಅಂತೆ, ತಲೆ ಎಲ್ಲಿ ಬಿದ್ದೋಗ್ತೀನಿ ಅಂತ ಹಿಂಗೆ ಸೆರಗು ಮುಚ್ಕೊಂಡ್ರೆ ನೀನು ಕಳ್ಳಿ ಅಂತ ಹೇಳೋ ನೀನು ಅಂತ ಬೈತಾಳ ಮೊಮ್ಮಗ. ನೋಡು, ವಿಭೂತಿ ಹಚ್ಕೊಂಡು ಅವ್ರಿಗೆ ಹೊಂಟೋಗದೆ, ಆಮೇಲೆ ಕಾಗದ ಸಿಗಲಿಲ್ಲ ಅಂತ ವಿಭೂತಿನ ತರಲಿಲ್ಲ ಅಂತ. ಏನು ನಿನ್ನೆಲ್ಲ ಪ್ರಶ್ನೆ ಸಿಕ್ಕಿತೆ ಅಂತ ಕೇಳ್ತಾಳೆ ಅಜ್ಜಿ ಕೇಳಿದಾಗ, ಆದರೂ ಒಂದು ಭದ್ರ, ಕಾಗೆ ಮುದ್ಕೆ, ನೀನು ಎಲ್ಲಿಗೆ ಹೋಗಿ ಬರ್ತೆ ಅಂತ ನಿನ್ನ ತುಟಿ ಮೇಲೆ ಇರೋ ಅನ್ನದಾಗಲೇ ಯಾಕೆ ಮುಚ್ಚಿಡ್ತಾಯಿದ್ದೀಯಾ ನೋಡು ಅಂತೇಳಿ ಹೇಳ್ತಾನೆ. ಆವಾಗ ಅವಳು ಮಾಡಿರುವ ಮುಯ್ಯೋಟಕ್ಕೆ ಹೋಗಿ ಊಟ ಮಾಡಿ ಬಂದ್ಯಾ ಅಂತ ಭದ್ರ ನೀನು ಪೂರ್ತಿ ಮುಳುಗಿ ಹೋದ್ಮೇಲೆ ಜಲಿ ಎದ್ರೋಕ್ಕಾಗುತ್ತಾ ಅಂತೇಳಿ ಅಜ್ಜಿ ಹೇಳ್ತಾಳೆ. ಅಜ್ಜಿ ಸೆರಗೆಲ್ಲ ತೆಗೆದು ಸೆರಗಿಗೆ ಸಿಗಾಕಂತು, ಹ್ಞೂ ಕಣ್ಲ ಮೊಮ್ಮಗನೇ, ನನ್ನ ಮೊಮ್ಮಗಳು ಮಾಡಿರೋ ಅಡುಗೆ ಊಟನ ನಾನು ಹೊಟ್ಟೆ ತುಂಬ ಉಂಡುಕೊಂಡು ಬಂದೀನಿ ಅಂತ ಹೇಳ್ದೆ. ಏನಿವಾಗ ಅಂತ ಕೇಳ್ತಾಳೆ ಅಜ್ಜಿ. ಅಮ್ಮಮ್ಮ, ಅವಳು ಮಾಡಿರೋ ಅಡುಗೆ ಊಟ ಮಾಡ್ಕೊಂಬಂದು ನನ್ನ ಮುಂದೆ ನಿಂತು ಏನು ಹೇಳ್ತೀಯಲ್ಲ, ಎಷ್ಟು ಧೈರ್ಯ ನನಗೆ, ಅದಕ್ಕೆ ಯಾಕಪ್ಪ ಇಷ್ಟು ಈ ಪಾಟಿ ಕೋಪ ಮಾಡ್ಕೊಂಡು, ಅವಳು ಮಾಡಿರೋ ಅಡುಗೆ ಊಟ ನಾನು ಒಬ್ಬಳೇ ನಾವು ಊಟ ಮಾಡಿದ್ವಿ ಅಂದರೆ ಇನ್ನೂ ಬೇರೆಯವರು ಊಟ ಮಾಡಾರ ಅಂತ ಹೇಳ್ತಾನೆ. ಯಾರವರು ಅಂತ ಕೇಳ್ತಾನೆ. ನಮ್ಮ ಅಟ್ಟಿ ಅವರೆಲ್ಲರ ಅಂತೇಳಿ ನೀನು ಸೇರ್ಕೊಂಡ ಅಂತೇಳಿ ಹೇಳಿದ್ರು ಅಜ್ಜಿ. ನೀನು ಸೇರ್ಕೊಂಡ ಭದ್ರ ನಂಬಲ್ಲ ಅಂತೆಲ್ಲ ಹೇಳಿ ನಮಗಿಲ್ಲ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಈ ಎಪಿಸೋಡ್ನ. ಮುದುಗೆ ಅಲ್ಲಿಗೆ ಹೋಗಿದ್ದು ನನಗೇನು ಊಟ ಮಾಡೋಕೆ ಮಾನ ಮರ್ಯಾದಿಲ್ಲ ಅಂತ ಅಜ್ಜಿ ಹೇಳ್ತಾಳೆ. ಭದ್ರ ಹೇಳ್ತಾನೆ, ಇಲ್ಲಿ ಈಗ ತಾನೇ ಮಾದೇವಕ್ಕ ಮಾಡಿರೋ ಅಡುಗೆ ಊಟ ಮಾಡಿ ನೀನು ಹೋಗಿ ಊಟ ಮಾಡೋಗ ಅಂತೇಳಿ, ಒನ್ಕಿತ ನೀನು ಹೋಗಿ ಊಟ ಮಾಡೋಗ ಅಂತೇಳಿ ಹೇಳ್ತಾನೆ.
ಅವಾಗ ಅಜ್ಜಿ ಇದ್ದು ಅದು ಅಲ್ಲಿದ್ದ ಚಿಕ್ಕೇಗೌಡ ಅಲ್ಲಿದ್ದ ಊಟ ತಂದಿರೋದು ಗೊತ್ತಿಲ್ಲ ಅನ್ಕಂಡ್ಲ ನನಗೆ ಅಂತೇಳಿ ಹೇಳ್ತಾನೆ. ಮಾದೇವಕ್ಕ ಅಲ್ಲಿ ಬಂದಿದ್ಲಲ್ಲ ನಮ್ಮೆಲ್ಲರ ಜೊತೆಗೆ, ಅಲ್ಲಿದ್ದ ಅಷ್ಟು ಜಲ್ದಿ ಬಂದು ಅಡುಗೆ ಮಾಡೋಕೆ ಹೆಂಗೆ ಸಾಧ್ಯ ನೆನಪಿಲ್ಲಲು ದಡ್ಡ ನೀನು ಅಂತ ಅವ್ರ ಅಜ್ಜಿ ಅದ್ಯಾವ ಅಂತ ಅಜ್ಜಿ ಹೇಳ್ತಾ. ಹೌದಲ್ವೇ, ನೀನು ಹೋಗಿ ಅಪ್ಪಯ್ಯಗೆ ಹೇಳ್ತೀನಿ, ಹೋಗಲು ಅಪರೂಪಕ್ಕೆ ಬಂದು ನೆಂಟ್ರ ಮನೆಗೆ ಬಂದು ಜಗಳ ಹಚ್ಚಿ ಅಂತ ಹೇಳ್ತಾರ ಅಂತಂದು ಹೇಳ್ತಾ. ನಿಂಗೆ ಆ ಧೈರ್ಯ ಇದ್ದರೆ ಹೋಗ್ಕಂಡ್ಲಾ ಅಂತೇಳಿ ಹೇಳ್ತಾರೆ. ಹೋಗ್ಲಿ ಬಿಡು ಅಂತ ಭದ್ರ ಇದು ಆ ಊಟ ಫಸ್ಟಿಗೆ ಹಾಕಿ ಬಿಡ್ಬೇಕಂತ ಅಂತ ಹೋಗ್ತಿರ್ತಾನೆ. ಹೋಗ್ಬಿಡ್ದೆ ಇನ್ನೊಂದು ಕಡೆಯಿಂದ ಊಟ ಎಷ್ಟಿದೆ ಎಷ್ಟಿಲ್ಲ ನೋಡೋಣ ಅಂತ ನಾವು ಊಟ ಮಾಡಬೇಕು, ನಾವು ಅಜ್ಜಿನೂ ಅವರೆಲ್ಲ ನಾವು ನಂಬಿರೋ ದೇವರು ನಮ್ಮ ಕೈ ಬಿಟ್ಟಿಲ್ಲ ಅಂತೆಲ್ಲ ಎಲ್ಲ ಮಾತಾಡ್ತಾರೆ. ಅವ್ವ ಮಾಡಿದ ಅಡುಗೆ ಎಲ್ಲ ಖಾಲಿ ಆಯ್ತೆ, ಇನ್ನೂ ಆಯ್ತು ಅಂತ ಇನ್ನೂ ಹಸಿ ಇದೆ ನಾವೆಲ್ಲ ಊಟ ಮಾಡಿದರೆ ಖಾಲಿ ಆಗ್ತೈತಿ ಅಂತ ಇನ್ನೊಂದು ಸಲ ಯಾರನ್ನ ಬಂದರೆ ಏನಾದರೂ ಮಾಡಿ ಕೊಡೋಣ ಅಂತ ಹೇಳಿ ಕೇಳ್ತಾನೆ. ಅಲ್ಲಿದ್ದ ಚಲವಣ್ಣ ಬಂದು ಕೇಳ್ತಾನೆ, ಎಷ್ಟಾಗಿದೆ ಎಷ್ಟಿಲ್ಲ ದುಡ್ಡು ಅಂಥೇಳಿ. ಅವ್ನ ಕೈ ತೊಳಿಬೇಕಾದ್ರೆ ಎಷ್ಟು ದುಡ್ಡು ಆಗಿದೆ ಅಂತ. ಏನು ಚಲವಣ್ಣ, ದುಡ್ಡು ಎಷ್ಟು ಬಿದ್ದಿತ್ತು ಅಂತ ಗೊತ್ತಿಲ್ಲ ಚಲವಣ್ಣ ಅಂತ. ಒಂದು ಕಿತೆ ಲೆಕ್ಕ ಹಾಕ್ಬಿಡಿ, ಅದೆಷ್ಟು ಬಂದಿದ್ದು ಗೊತ್ತಿದ್ರೆ ಒಳ್ಳೇದಲ್ಲ. ಹೌದಲ್ಲ, ನೀನು ಹೇಳಿದ್ದು ಹೀಗೆ ಹೋಗಿ ಅತ್ತಿಗೆಮ್ಮಗೆ ಹೇಳ್ತೀನಿ, ಅತ್ತಿಗೆಮ್ಮ ಅಂಥೇಳಿ ಬರ್ತಾನೆ. ಅತ್ತಿಗೆಮ್ಮ ಅಂಥೇಳಿ ಬಂದು ದುಡ್ಡು ಎಷ್ಟಿದೆ, ಹೆಂಗೋ ಎಲ್ಲ ಆಗಿ 4 ಗಂಟೆ ಹಿಂಗಾಗಿದೆ, ಯಾರಾದರೂ ಬರುತ್ತೆ ಅನುಮಾನ, ಹೆಂಗೋ ಎಲ್ಲರೂ ಸೇರಿ ಈಗಲೇ ಸರಿ ತೊಗೊಂಬರ್ತೀನಿ, ದುಡ್ಡು ಲೆಕ್ಕ ಹಾಕ್ಕೊಂಬಿಡೋಣ ಅಂತಂದೇಳಿ ಹೇಳ್ತಾರೆ. ಆವಾಗ ದುಡ್ಡು ತೊಗೊಂಬರ್ತಾರೆ. ದುಡ್ಡು ತೊಗೊಂಬಂದು ಎಲ್ಲ ದುಡ್ಡೆಲ್ಲ ಸುರಿದು ಎಲ್ಲ ದುಡ್ಡೆಲ್ಲ ಎಣಿಸ್ತಾನೆ ಇರ್ತಾರೆ. ಒಬ್ಬೊಬ್ಬರೇ ಎಲ್ಲ ದುಡ್ಡನ್ನು ಎಣಿಸಿದಂಗೆಲ್ಲ ಎಣಿಸಿ ಕ್ವಾಟ್ಲೆಗೆ ಕೊಟ್ಟಂಗೆಲ್ಲ ಕ್ವಾಟ್ಲೆ ಎಲ್ಲ ಎಣಿಸಿ ಇಡ್ತಾರೆ. ಅಮೌಂಟ್ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಸಮಯ ಎಷ್ಟು 78,361 ರೂಪಾಯಿ ಆಯ್ತಾ ಅಂತ ಹೇಳ್ತಾರೆ. ಅವ್ನಿಗೆ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗಿದೆ ಅಂಥೇಳಿ ಗೊತ್ತಾಗುತ್ತೆ. ದುಡ್ಡು ಶಾರ್ಟೇಜ್ ಆಗಿದೆ ಅಂತ ಗೊತ್ತಾದಾಗ ಆವಾಗ ಭದ್ರ ಅವ್ರಿಗೆ ಸ್ಯಾಲ್ರಿ ಕೊಡೋದಿರುತ್ತಲ್ಲ ಅದು ನೆನಪು ಮಾಡ್ಕೊಂಡು, ಭದ್ರ ದುಡ್ಡು ಸ್ಯಾಲ್ರಿ ಕೊಡೋದೆಲ್ಲ ನೆನಪು ಮಾಡಿಕೊಂಡು ಆವಾಗ ಸರಿ ಅಂಥೇಳಿ ಬರ್ತೀನಿ ತಡಿ, ಇವಾಗ ನನ್ನ ಭಾಗದೆಲ್ಲ ಎತ್ತಿಡ್ರಿ ಅಂತೆಲ್ಲ ಹೇಳಿ ನೆಕ್ಸ್ಟ್ ದಿಟಾರತ್ನಕ ಈಗ ಇಲ್ಲಿ ಬಂದು ದುಡ್ಡು ಕೇಳ್ತಾನೆ. ನನ್ನದು ಸ್ಯಾಲ್ರಿ ದುಡ್ಡು ಅಂತ. ಆವಾಗ ದುಡ್ಡು ಜಾಸ್ತಿ ನಿಮ್ಮಂಥ ದೊಡ್ಡ ಮನುಷ್ಯರ ತರಲಿ ಏನಪ್ಪ ಅಪರೂಪಕ್ಕೆ ಬಂದ್ಬಿಟ್ಟಿಯಾ ಹಂಗ ಅಂತ ಭದ್ರ ಸತಾಯಿಸ್ತಾ ಇರ್ತಾನೆ. ಹಾಗಾಗಿ ಕಣ್ಣೆಲ್ಲ ಒಳ್ಕೊಂಡೋಗಿದೆ, ಊಟ ನಿದ್ದೆ ಬಿಟ್ಟು ತೀರ್ಥ ಸೇವನೆ ಆಗಿದ್ದಂಗೆ ಐತಲ್ಲ ಅಂತೇಳಿ, ನಮ್ಮ ಸಹವಾಸನೇ ಬೇಡ ಅಂತ ಬಿಟ್ಟು ಹೋಗಿರೋ ನಿನಗೆ ನಾನು ಹೆಂಗಿದ್ರೆ ನಿನಗೇನಾಗಬೇಕು, ಅದೆಲ್ಲ ನಿನಗೆ ಯಾಕೆ ಅಂತ ಭದ್ರ ಬೈತಿರ್ತಾನೆ. ತಮ್ಮ ದಾರಿ ನೋಡ್ಕೊಂಡು ನಮ್ಮ ದಾರಿ ದೊಡ್ಡವರು ನಮ್ಮಿಂದ ಮಾಡೋಕ್ಕಾಗುತ್ತಾ ಅಂತೇಳ, ಜೊತೆಗೆ ನಿಮ್ಮಂಥರ ದೊಡ್ಡವ್ರನ್ನ ಎದುರಾಗ ಈ ಮಂಡ್ಯದಲ್ಲಿ ಬದುಕೋಕ್ಕಾಗುತ್ತಾ ಅಂತ ಕ್ವಾಟ್ಲೆ ಎಲ್ಲ ಹೇಳ್ತಾನೆ. ಅಂಥವ್ರು ಈಗ ಯಾಕೆ ನಮ್ಮನ್ನು ನೋಡೋಕೆ ಬಂದು ಸಂಬಂಧನೇ ಬೇಡ ಅಂತ ಈ ಸಂಬಳ ಯಾಕೆ ಕೊಟ್ಟಿಲ್ಲ ಅಂತ ಕೇಳೋಕೆ ಬಂದು, ತಮಗೆ ಸಂಬಳ ಬೇರೆ ಕೊಡಬೇಕೆ ಅಂತ ವೀರಭದ್ರ ಹೇಳ್ತಾನೆ. ಈಟ್ ದಿನ ನಮಗೆ ಯಾಕೆ ಸಂಬಳ ಅಂತೇಳಿ ಇವತ್ತು ಯಾಕೆ ಸಂಬಳ ಬೇಕಂತ ಕೇಳ್ತಿರಲ್ಲ ಅಂದ್ರೆ ಏನು ಮಾಡೋದು, ಈಟ್ ದಿನ ಅಲ್ಲಿರೋದು ನಮ್ಮವರು ಅಂತ ಬದುಕ್ತಾ ಇದ್ದೆ, ಈಗ ಗೊತ್ತಾ ನಾವು ಹೊರಗೆ ನಮ್ಮನ್ನು ಕೆಲಸದವ್ರು ಅಂತ ಗೆಪ್ತಿ ಮಾಡೋಕ್ಕೆ ಸಂಬಳ ಕೇಳ್ದಕ್ಕೆ ಇರೋಕ್ಕಾಗುತ್ತಾ ಅಂತ. ಅಲ್ಲ, ತಾವು ಯಾವುದೋ ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದಾರಲ್ಲ ಅದು ನಮ್ಮ ವಿರೋಧಿಗಳ ಹತ್ರ ಅಂತ ಭದ್ರ ಹೇಳ್ತಾನೆ. ಸಂಬಳ ಕೊಡೋದಿಲ್ವಾ ಅಲ್ಲಿ, ಕೆಲಸ ಮಾಡ್ತಾರೆ, ಸಂಬಳ ಇರೋದಕ್ಕಲ್ಲ, ಬಾಂಧವ್ಯಕ್ಕೆ ವಿಶ್ವಾಸಕ್ಕೆ ಅಂತೇಳಿ ಹೇಳ್ತಾನೆ. ಪ್ರೀತಿ ಬಾಂಧವ್ಯಕ್ಕೆ ವಿಶ್ವಾಸ, ಅಲ್ಲಿ ಮಾತ್ರ ನಾವು ಸಂಬಳ ಕೇಳಿ ಒಟ್ಟು ಎಲ್ಲ ವಿಷಯದಲ್ಲಿ ನಮ್ಮ ವಿರುದ್ಧಕ್ಕೆ ನಿಂತ್ಕೋಬೇ ನಾಟಕ ಏನು ಅಂತ ಕೇಳ್ತಾರೆ. ನಿಮ್ಮಂಥ ದೊಡ್ಡವರಿದ್ರೆ ನಾವು ನಿಲ್ಲೋಕ್ಕಾಗುತ್ತಾ ಅಂತ ಕ್ವಾಟ್ಲೆ ಕೇಳ್ತಾನೆ. ಏನು ನಮ್ಮ ಅತ್ತಿಗೆಮ್ಮ ಫೀಸ್ ಕಟ್ಟೋಕೆ ಮುಯಿ ಊಟ ಪ್ರಚಾರ ತುಂಬ ಮಾಡಿದರೆ ಅದ್ರ ವಿರುದ್ಧ ತಾವು ಗಳಿತಾನೆ ಬಾಳೂಟ ಮಾಡಿಸಿರೋದು ಅಂತ ಹೇಳ್ತಾನೆ. ಅದಕ್ಕೆ ಅದು ಅನುಮತಿ ಕೊಡ ನ್ಯಾಯ ಯಾರ ಕಡೆ ಇದೆ ಅಂತ ತೋರಿಸ್ಬಿಡ್ತಾನಂತ. ಎಷ್ಟು ಆಮೇಲೆ ಒಳಗೆ ಮತ್ತೆ ದೊಡ್ಡ ಮನುಷ್ಯರು ಶಾನೆ ಬದಲಾಗ್ಬಿಟ್ಟು ಇಂಥಲ್ಲಿ ನಮಗೇನು ಮಾತು ಅಂತೇಳಿ ಅದು ಅಮೌಂಟ್ ಏನು ಕೊಡಬೇಕಿತ್ತದ ಆ ಅಮೌಂಟ್ ಫೋನ್ಪೇ ಮಾಡ್ತಾರೆ. ಇನ್ನು 5,000 ಹೆಚ್ಚಿಗೆ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾನೆ. ನಿನ್ನ ಸಂಬಳಕ್ಕಿಂತ ಹೆಚ್ಚಿಗೆ 5,000ನೇ ಹಾಕಿ ತಗೊಂಡು ಹೋಗ್ಬೋದು ಅಂತ ಹೇಳಿ ಅವಾಗ ಕ್ವಾಟ್ಲೆ ಇದ್ದು ಮತ್ತೆ ಫೋನ್ ತಗೊಂಡು ಅದನ್ನು ನೋಡ್ಕೊಂಡು ಮತ್ತೆ 5,000 ರೂಪಾಯಿ ಎಕ್ಸ್ಟ್ರಾ ಫೋನ್ಪೇ ತನಗೆ ಮತ್ತೆ ವಾಪಸ್ ಹಾಕ್ತಾನೆ.
ಬೇಡ ಬೇಡ ನಾವು ನಿಯತ್ತಿಂದ ಎಷ್ಟು ದುಡ್ದೀವಿ ಅಷ್ಟು ಬಂದರೆ ಸಾಕು ನಮಗಷ್ಟೇ ಅಂತ. ನಮಗೆ ನಮ್ಮ ನಿಯತ್ತಿಂದ ದುಡ್ದಿರೋ ಸಂಬಳ ಅಷ್ಟೇ ಸಾಕು, ಇನ್ನೊಬ್ಬರ ದುಡ್ಡು ನಮಗೇನಕ್ಕೆ ಬೇಕಂತ. ಅದಕ್ಕೆ ಹೆಚ್ಚಿಗೆ ಹಾಕಿದ 5,000 ನಿಮಗೆ ವಾಪಸ್ ಹಾಕಿದೆ. ಬಂದು ಕೆಲಸ ಮುಗೀತಾನೆ, ಏನೇನೋ ಮಾತಾಡಿ ನನಗೆ ಕೋಪ ಬರ್ಸೋಕ್ಕಿಂತ ಮುಂಚೆ ಒಯ್ತಾ ಇರ ಅಂತ ಭದ್ರಗೌಡ ಹೇಳ್ತಾನೆ. ಲೇ, ಏನು ಕುಡಿದು ಜ್ಞಾನ ಅದನ್ನ ಮನಸ್ಸಲ್ಲಿ ಮಡ್ಕೋಬೇಡ, ಕೋಪದಲ್ಲಿ ಆಯ್ತಂತ ಒಂದು ಮಾತು, ಏನು ಕೋಪದಲ್ಲಿ ಕ್ಷಮಿಸಿಬಿಡು ಅಂತ ಹೇಳ್ತಾನೆ. ಅಟ್ಟಿ ಬಿಟ್ಟು ಬಂದ ನಮ್ಮ ಸಂಬಳ ಕೊಟ್ಟು ಚಾನೇ ಉಪಕಾರ ಮಾಡಿದೆ ಅಂತ ಕ್ವಾಟ್ಲೆ ಆಯ್ತಾನೆ. ನಾವಿನ್ನೂ ಬರ್ತೀವಿ ಅಂತ ಕೊಡ್ಲ, ನಾವಿನ್ನೂ ಹೋಯ್ತ. ಆವಾಗ ಭದ್ರ ಇದ್ದು ಹೋಗಲೇ ಬೇಕಂದ ನಿಂತವ್ರನ್ನ ಯಾರನ್ನ ಹಿಡ್ಕೊಳಕ್ಕಾಗುತ್ತಾ ಅಂತ ರತ್ನ ಇಲ್ಲೇನೋ ಮಾಡ್ತಾಯಿರ್ತಾ. ಈ ಟೈಮ್ ಒಳಗೆ ಅಲ್ಲಿದ್ದ ಚಲವಣ್ಣ ಬಂದು ರತ್ನಿ ಅಂತ ಕರೆದ. ಏನಯ್ಯ ಅಂತ ಕೇಳಿದರೆ, ದುಡ್ಡು ಕಡಿಮೆ ಬಿದ್ದಿದೆ ಅಂತಲ್ಲ 22,000, ಮತ್ತು ನಾನು ಯಾರ ಹತ್ರ ದುಡ್ಡು ಇಸ್ಕೊಂಬಂದು ಊಟ ಮಾಡಿ ಎಲೆ ಕೆಳಗೆ ಇಟ್ಬಿಡ್ಲಾ ಅಂತ. ಅಯ್ಯೋ ಹಂಗೆಲ್ಲ ಮಾಡಿಬಿಟ್ಟು ಕಣಯ್ಯ, ಮತ್ತು ನಿನ್ನ ಮಗಳು ಬ್ಯಾಗಿಗೆಲ್ಲ ಹಿಡ್ಕೊಂಡು ಹೊಂಟೋಗಿಬಿಡ್ತಾಳ, ದಯವಿಟ್ಟು ಹಂಗೆಲ್ಲ ಮಾಡೋಕೆ ಹೋಗಬೇಡ ನೀನು ಅಂತಂದು ಹೇಳ್ತಾಳ ರತ್ನ. ಆವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಚಲವಣ್ಣ, ಇದೇನಪ್ಪ ಇದು ಅಂತ. ನೆಕ್ಸ್ಟ್ ಕಂಟಿನ್ಯೂ ಆಗಿ ಇವಾಗ ಅವ್ರು ಊಟಕ್ಕೆ ಕುಂತಿರ್ತಾರೆ. ಅವ್ರು ಊಟಕ್ಕೆ ಕುಂತಿದ್ದಾಗ ನೆಕ್ಸ್ಟ್ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಏನಾನ ವ್ಯವಸ್ಥೆ ಮಾಡಿದ್ರಾಯ್ತು ಬಿಡು ಅಂತ ರತ್ನ ಹೇಳ್ತಾಳೆ. ದೇವ್ರು ಇಷ್ಟೇ ವ್ಯವಸ್ಥೆ ಮಾಡೋಣ ಅದಿಷ್ಟು. ಅಯ್ಯೋ ದೇವ್ರೆ, ನನ್ನ ಮಗಳು ಕಷ್ಟಪಟ್ಟು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕಂತ ಕಷ್ಟಪಟ್ಟಿದ. ಈ ಟೈಮಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಕ್ವಾಟ್ಲೆ ಬಂದಿರ್ತಾನೆ. ಇಲ್ಲಿ ಕ್ವಾಟ್ಲೆ ಬಂದು ಊಟ ಮಾಡ್ತಾನೆ. ಊಟ ಮಾಡಿ ಅದು ಅಮೌಂಟ್ ಇಟ್ಟಿರ್ತಾನೆ. ಅಮೌಂಟ್ ಇಟ್ಟಿದ್ದು ನೋಡಿ, ಏನಣ್ಣ ಇದೆಲ್ಲ ಅಂತ ಅತ್ತಿಗೆಮ್ಮ ಊಟ ಅದ್ಭುತ ಅಂದ. ಎಲೆ ಎತ್ತಿದಾಗ ಇಷ್ಟೊಂದು ದುಡ್ಡು ಇರ್ತೈತಿ. ಇಷ್ಟೊಂದು ದುಡ್ಡು ಏನಂದರೆ ನಾನು ಸಂಬಳ ಮಾಡಿದ್ದು ಮೂವಿ ಊಟ ಮಾಡಿ ದುಡ್ಡು ಮಡಗಿದ್ದೀನಿ ಅಂತೇಳಿ. ನೀನು ಯಾಕೆ ಏನಂತ ಕೇಳಿದೆ, ಸುಮ್ಮನೆ ಎತ್ತಿ ಮಡ್ಕೊ. ಇನ್ನು ನಮ್ಮ ಅತ್ತಿಗೆಮ್ಮ ಬರೀ ವಿದ್ಯೆ ಎಲ್ಲ